ಶಾಸಕರು, ನಾನು, ಡಿ.ಸಿ ಅವರು, ಸಿ.ಇ.ಒ, ಎಸ್.ಪಿ ಅವರು, ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗೆಜ್ಜಿಲಗೆರೆ, ಸೋಮನಹಳ್ಳಿ, ಚಾಮನಹಳ್ಳಿ ಮತ್ತು ಗೊರವನಹಳ್ಳಿ 4 ಗ್ರಾಮ ಪಂಚಾಯತಿ ಏನು ಸೇರ್ಪಡೆಯಾಗಿ ಪುರಸಭೆನ ನಗರಸಭೆಯಾಗಿ ಮಾರ್ಪಾಡು ಮಾಡುವಂತ ಪ್ರಕ್ರಿಯೆಯಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು ಈಗ ನಗರಸಭೆ ನಿಮಗೆ ಗೊತ್ತಿದೆ 80 ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹಲವಾರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇದನ್ನ ನಗರಸಭೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟು ಕ್ಯಾಬಿನೆಟ್ಗೆ ತಂದು ಸೊ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿದೆ. ಈ ಹಂತದಲ್ಲಿ 4 ಗ್ರಾಮ ಪಂಚಾಯತಿಯರು ಕೇಳ್ತಾ ಇದ್ರು, ಅದರಲ್ಲಿ ಬಹಳ ಒತ್ತಡ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸೊ ಗೆಜ್ಜಿಲಗೆರೆ ಅವರು ಆಯ್ತಪ್ಪ 4 ಪಂಚಾಯತಿಯರು ಕೇಳ್ತಾವ್ರೆ, ಅದರಲ್ಲಿ ಜಾಸ್ತಿ ಒತ್ತಡ ಅಂತ ಹೇಳಿದ್ರು. ಆಯ್ತು 4 ಪಂಚಾಯತಿಯರು ಈ ಒಂದು ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಸೊ ಒತ್ತಾಯದ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ನಮ್ಗೆಲ್ರಿಗೂ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಾಡಿದ್ದಾರೆ. ಈ ಹಂತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಹೋದಾಗ ಸ್ವಲ್ಪ ಹೆಚ್ಚಿನ ಒತ್ತಡ ಮಾಡಿದಾಗ ನನಗೆ ಅಲ್ಲಿಂದನೇ ಫೋನ್ ಮಾಡಿದ್ರು, ಕೊನೆ ಪಕ್ಷ ಒಂದು ಮೀಟಿಂಗ್ ಯಾರು ಆಗದೆ ಇದ್ರೆ ಸೂಕ್ತ ಅಲ್ಲ ಅಂತ. ಅವಾಗ ನಾನು ಉದಯರ್ಗೂ ಮಾಡಿ ನಾನು ಬರ್ತೀನಿ, ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಸಮ್ಮುಖದಲ್ಲಿ ಬಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರು ಏನೇನು ಅವ್ರ ಬೇಡಿಕೆ ಇದೆ ಅದನ್ನ ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೇಳಿದ್ದೀವಿ. ನಾನು ಶಾಸಕರಿಬ್ಬರೂ ಸಂಬಂಧಪಟ್ಟಂತ ಸಚಿವರು ಮತ್ತು ಆ ಒಂದು ರಾಜ್ಯದ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಏನ್ ಮಾಡ್ಲಿಕ್ಕೆ ಈ ಹಂತದಲ್ಲಿ ಸರಿ ತಪ್ಪು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನಂತರ ಫೈನಲ್ ಆಗಿ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನ ಅವ್ರಿಗೆ ಹೇಳಿದ್ದೀನಿ. ಅಲ್ಲಿವರೆಗೆ ಪ್ರತಿಭಟನೆನ ನಿಲ್ಲಿಸಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಪ್ರತಿಭಟನೆನ ಏಕಾಏಕಿ ನಿಲ್ಲಿಸ್ಲಿಕ್ಕಾಗಲ್ಲ. ಒಂದ್ ಕಡೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಂದಾರು ನಮ್ಗೆ ಎಂಟ್ರಿ ಮಾಡ್ರೇನು ಬಂದಿಲ್ಲ, ನೀವು ಸಹ ಅದನ್ನ ಖಡಕ್ ಆಗಿ ವಾಪಸ್ ತಗೋತೀವಿ ಅಂತ ಹೇಳಲಿಕ್ಕಾಗಿಲ್ಲ. ನೀವಿನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀರಾ. ಅದರಿಂದ ಹೆಚ್ಚಾಗಿ ಪ್ರತಿಭಟನೆ ಅಂದ್ರೆ ಬೇರೆ ಬೇರೆ ರೀತಿನಲ್ಲಿ ದಿಕ್ಕಿಗೆ ಹೋಗದಂಗೆ ಶಾಂತಿಯುತವಾಗಿ ಪ್ರತಿಭಟನೆನ ಮುಂದುವರಿಸ್ತೀವಿ. ವಜ್ಜಿನ ಮೆರವಣಿಗೆ ಅದು ಏನೇನೋ ಮಾಡ್ತೀವಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಸದ್ಯಕ್ಕೆ ಮುಂದುವರಿಸಲ್ಲ, ಶಾಂತಿಯುತ ಪ್ರತಿಭಟನೆನ ಮಾಡ್ತೀವಿ. ನೀವೆಲ್ಲರೂ ಒಂದು ಇಲ್ಲ ಕೋರ್ಟಿಂದಾರು ಬರಬೇಕು, ಇಲ್ಲ ತಮ್ಮಿಂದಾರು ಆಗ್ಬೇಕು, ಯಾವ್ದಾರು ಒಂದು ಒಳ್ಳೇದಾದ್ಮೇಲೆ ನಾವೇನಾದ್ರು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು ಈಗಲೂ ನಿಮ್ಮ ಮೂಲಕನೂ ಸೊ ಪ್ರತಿಭಟನೆ ಸಂಪೂರ್ಣವಾಗಿ ಹಿಂಪಡಿಬೇಕು ಅನ್ನೋ ವಿನಂತಿಯನ್ನ ನಾನು, ಶಾಸಕರು ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅಂತಿಮವಾಗಿ ಅವರು ಏನಾದ್ರು ಮತ್ತೆ ಹೆಚ್ಚಿನ ಜನರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ತಗೊಂಡ್ರೆ ಬಹಳ ಸಂತೋಷ. ಸೊ ತಗೊಳ್ತಾರೆ ಬಿಡ್ತಾರೆ ಅದು ಅವರೇ ತೀರ್ಮಾನ ಮಾಡಬೇಕು. ನಾನು ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಲೂ ಚರ್ಚೆ ಮಾಡ್ತೀವಿ, ಬಟ್ ಸಂಬಂಧಪಟ್ಟಂತ ಸಚಿವರು ಮತ್ತು ಅಧಿಕಾರಿಗಳ ಚರ್ಚೆ ಮಾಡಿ ಒಂದು ತೀರ್ಮಾನ ನೋಡೋಣ, ಮಾತಾಡ್ತೀವಿ. ನ್ಯಾಯಾಲಯದಲ್ಲಿ ಇದೆ. ಸೊ ಅದು ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಅವರು ಒಪ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಪ್ರಯತ್ನನೂ ನಿಮ್ಮ ಪರವಾಗಿರುತ್ತೆ, ಸ್ಟ್ರೈಕ್ ನಿಲ್ಲಿಸಿ ಅಂತ ಹೇಳಿದೀವಿ. ಸೊ ಅದಕ್ಕೆ ಒಂದು ಭಾಗಸ ಅಂದ್ರೆ ವಿಕೋಪಕ್ಕೆ ಹೋಗದಂಗೆ ಏನೋ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಯಾವುದೇ ಬೇರೆ ತರದಿಲ್ಲ. ಅವ್ರು ಸಂಪೂರ್ಣ ವಾಪಸ್ ಪಡಿಬೇಕು. ಅವ್ರಿಗೆಲ್ರಿಗೂ ಗೊತ್ತಿದೆ, ನಮ್ಗಿಂತ ಬುದ್ಧಿವಂತರು ನಮ್ಮ ಜನ. ನೆನ್ನೆ ನಾನು ITF ನಲ್ಲಿ ನೋಡಿದೆ, ಯಾವ ಸೈಂಟಿಸ್ಟು ಎಕ್ಸ್ಪ್ಲೈನ್ ಮಾಡಲ್ಲ, ಹಂಗ್ ಮಾಡ್ತಾರೆ ನಮ್ಮ ರೈತರು. ನೀವು ನಾವು ಅಲ್ಲ, ನಾವು ಅದ್ರ ಬಗ್ಗೆ ಓದ್ಕೊಂಬಂದು ಹೇಳ್ಬೇಕು, ಅವ್ರು ಓದ್ದಲೇ ಹೇಳ್ತಾರೆ. ಅಲ್ಲೂ ಬಿಡ್ಬೇಕಾಯ್ತದೆ. ನಾನು ಈಗ ಇಲ್ಲೇ ಕೂತ್ಕೊಂಡು ಅದೇನೋ ಹಳ್ಳಿಲಿ ಗಾದೆ ಹೇಳ್ತಾರಲ್ಲ, ಮಗು ಊಟದಿಂದ ಮೊದಲೇ ಕುಲಾವಿ ಹೊಲ್ಸೂರು ಅಂತ, ಹಂಗೆಲ್ಲ ಮಾಡೋದ್ ಬೇಡ. ಈಗ ಚರ್ಚೆ ಮಾಡೋಣ, ನಂತರ ಏನೇನು
ಸಾಧಕ ಬಾಧಕಗಳನ್ನ ನೋಡಿ. ಥ್ಯಾಂಕ್ ಯು. ಅಲ್ಲಪ್ಪ, ನಾನು ವಿಚಾರವನ್ನ ತಗೊಂಡೆ, ಅಲ್ಲಿ ಕೇಳಿದೆ, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ತಗೊಂಡೆ. ಕೆಲವು ಶಿಕ್ಷಕರು ತೋಟ ಮಾಡೋದು, ಒಳಗಡೆ ಪ್ರಿಮಿಸಿಸ್ ಒಳಗಡೆ ಗಿಡ ನೆಡೋದು, ಕ್ಲೀನ್ ಆಗಿ ಇಟ್ಕೊಳ್ಳೋದು, ಇದನ್ನ ಮಾಡೋದು ಅಪರಾಧ ಅಲ್ಲ. ಅದನ್ನ ಮೀರಿ ಬೇರೆ ಯಾವ್ದೋ ಹೊಲಕ್ಕೆ ಹೋಗಿ ಅಥವಾ ಇನ್ಯಾವ್ದಾರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು. ಆ ಕಾಂಪೌಂಡ್ ಒಳಗಡೆ ಲೀಜರ್ ಟೈಮ್ ನಲ್ಲಿ ಅಥವಾ ಕಾಫಿ ಬಿಟ್ಟಾಗ ಅಥವಾ ಸ್ಪೋರ್ಟ್ಸ್ ಅಂತ ಬಿಡ್ತಾರೆ, ಅಂತ ಟೈಮ್ ನಲ್ಲಿ ಮಕ್ಳಿಗೆ ಮಾಡಿದ್ರೆ ಅದೇನ್ ತಪ್ಪಲ್ಲ. ಅದನ್ನ ಒಂದ್ ನಿಮಿಷ ಕೇಳಪ್ಪ, ಒಂದ್ ನಿಮಿಷ ಗುದ್ಲಿ ಹಿಡ್ಕೊಂಡಿದ್ರು, ಆರೆ ಹಿಡ್ಕೊಂಡಿದ್ರು ಅಥವಾ ಇನ್ನೊಂದು ಹಿಡ್ಕೊಂಡಿದ್ರು ಗೊತ್ತಿಲ್ಲ. ತಮಗೂ ಹೇಳ್ತೀನಿ, ಉದ್ದೇಶ ಬೇರೆ ಏನಾದ್ರು ಇದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ ತಗೋಣ. ಉದ್ದೇಶ ಏನು ಇಲ್ಲದೆ ಇದ್ರೆ ಸಂಬಂಧಪಟ್ಟಂತ ನಮ್ಮ ಸಿಇಒಗೆ ನಿಮ್ಮ ಮುಂದೆಲೆ ಹೇಳ್ತಾ ಇದ್ದೀನಿ, ಒಂದು ವರದಿಯನ್ನ ತರಿಸ್ತಾರೆ. PDP ಇದ್ದಾರೆ, BO ಇದ್ದಾರೆ, ವರದಿ ತರಿಸ್ತಾರೆ. ಅದರ ಹಿನ್ನೆಲೆ ಏನಿದೆ ನೋಡಿ ಮುಂದೆ ಶಾಸಕರು, ನಾನು, DC ಅವರು, CO, SP ಅವರು, ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಗೆಜ್ಜಿಲಗೆರೆ, ಸೋಮನಹಳ್ಳಿ, ಚಾಮನಹಳ್ಳಿ ಮತ್ತು ಗೊರವನಹಳ್ಳಿ 4 ಗ್ರಾಮ ಪಂಚಾಯತಿ ಏನು ಸೇರ್ಪಡೆಯಾಗಿ ನಗರಸಭೆನ, ಇದು ಪುರಸಭೆನ ನಗರಸಭೆಯಾಗಿ ಮಾರ್ಪಾಡು ಮಾಡುವಂತ ಪ್ರಕ್ರಿಯೆಯಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರು, ಈಗ ನಗರಸಭೆ ನಿಮಗೆ ಗೊತ್ತಿದೆ, 80 ಫೀಟ್ ರಸ್ತೆ ಮಾಡ್ತಾ ಇದ್ದಾರೆ ಮತ್ತು ಇನ್ನು ಹಲವಾರು ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಇದನ್ನ ನಗರಸಭೆಯಾಗಿ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಸರ್ಕಾರದ ಮುಂದೆ ಇಟ್ಟು ಕ್ಯಾಬಿನೆಟ್ಗೆ ತಂದು, ಸೊ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿದೆ. ಈ ಹಂತದಲ್ಲಿ 4 ಗ್ರಾಮ ಪಂಚಾಯತಿಯರು ಕೇಳ್ತಾ ಇದ್ರು, ಅದರಲ್ಲಿ ಬಹಳ ಒತ್ತಡ ಮಾಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಸೊ ಗೆಜ್ಜಿಲಗೆರೆ ಅವರು, ಆಯ್ತಪ್ಪ 4 ಪಂಚಾಯತಿಯವರು ಕೇಳ್ತಾವ್ರೆ, ಅದರಲ್ಲಿ ಜಾಸ್ತಿ ಒತ್ತಡ ಅಂತ ಹೇಳಿದ್ರು. ಆಯ್ತು 4 ಪಂಚಾಯತಿಯರು ಈ ಒಂದು ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಸೊ ಒತ್ತಾಯದ ಮೂಲಕ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ನಮ್ಗೆಲ್ರಿಗೂ ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ಮಾಡಿದ್ದಾರೆ. ಈ ಹಂತದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಂದೆ ಹೋದಾಗ ಸ್ವಲ್ಪ ಹೆಚ್ಚಿನ ಒತ್ತಡ ಮಾಡಿದಾಗ ನನಗೆ ಅಲ್ಲಿಂದನೇ ಫೋನ್ ಮಾಡಿದ್ರು, ಕೊನೆ ಪಕ್ಷ ಒಂದು ಮೀಟಿಂಗ್ ಯಾರು ಆಗದೆ ಇದ್ರೆ ಸೂಕ್ತ ಅಲ್ಲ ಅಂತ. ಅವಾಗ ನಾನು ಉದಯರ್ಗೂ ಮಾಡಿ, ನಾನು ಬರ್ತೀನಿ, ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ಎಲ್ಲ ಅಧಿಕಾರಿಗಳ ಜೊತೆ ಸಮ್ಮುಖದಲ್ಲಿ ಬಂದು ಇವತ್ತು ಒಂದು ಮೀಟಿಂಗ್ ಮಾಡಿದ್ದೀವಿ. ಎಲ್ಲರೂ ಅವ್ರವ್ರು ಏನೇನು ಅವ್ರ ಬೇಡಿಕೆ ಇದೆ ಅದನ್ನ ಇಟ್ಟಿದ್ದಾರೆ. ನಾವು ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಕೇಳಿದ್ದೀವಿ. ನಾನು ಶಾಸಕರಿಬ್ಬರೂ ಸಂಬಂಧಪಟ್ಟಂತ ಸಚಿವರು ಮತ್ತು ಆ ಒಂದು ರಾಜ್ಯದ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಏನ್ ಮಾಡ್ಲಿಕ್ಕೆ ಈ ಹಂತದಲ್ಲಿ ಸರಿ ತಪ್ಪು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ ನಂತರ ಫೈನಲ್ ಆಗಿ ತಿಳಿಸ್ತೀನಿ ಅನ್ನೋ ಒಂದು ವಿಚಾರವನ್ನ ಅವ್ರಿಗೆ ಹೇಳಿದ್ದೀನಿ. ಅಲ್ಲಿವರೆಗೆ ಪ್ರತಿಭಟನೆನ ನಿಲ್ಲಿಸಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರ ಪ್ರತಿಭಟನೆನ ಏಕಾಏಕಿ ನಿಲ್ಲಿಸ್ಲಿಕ್ಕಾಗಲ್ಲ. ಒಂದ್ ಕಡೆ ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟಿಂದಾರು ನಮ್ಗೆ ಎಂಟ್ರಿ ಮಾಡ್ರಿ ಏನು ಬಂದಿಲ್ಲ. ನೀವು ಸಹ ಅದನ್ನ ಖಡಕ್ ಆಗಿ ವಾಪಸ್ ತಗೋತೀವಿ ಅಂತ ಹೇಳಲಿಕ್ಕಾಗಿಲ್ಲ. ನೀವಿನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದೀರಾ. ಅದರಿಂದ ಹೆಚ್ಚಾಗಿ ಪ್ರತಿಭಟನೆ ಅಂದ್ರೆ ಬೇರೆ ಬೇರೆ ರೀತಿನಲ್ಲಿ ದಿಕ್ಕಿಗೆ ಹೋಗದಂಗೆ ಶಾಂತಿಯುತವಾಗಿ ಪ್ರತಿಭಟನೆನ ಮುಂದುವರಿಸ್ತೀವಿ. ವಜ್ಜಿನ ಮೆರವಣಿಗೆ ಅದು ಏನೇನೋ ಮಾಡ್ತೀವಿ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಸದ್ಯಕ್ಕೆ ಮುಂದುವರ್ಸಲ್ಲ, ಶಾಂತಿಯುತ ಪ್ರತಿಭಟನೆನ ಮಾಡ್ತೀವಿ. ನೀವೆಲ್ಲರೂ ಒಂದು ಇಲ್ಲ ಕೋರ್ಟಿಂದಾರು ಬರಬೇಕು, ಇಲ್ಲ ತಮ್ಮಿಂದಾರು ಆಗ್ಬೇಕು, ಯಾವ್ದಾರು ಒಂದು ಒಳ್ಳೇದಾದ್ಮೇಲೆ ನಾವೇನಾದ್ರು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾವು ಇನ್ನೂ ಈಗಲೂ ನಿಮ್ಮ ಮೂಲಕನೂ ಸೊ ಪ್ರತಿಭಟನೆ ಸಂಪೂರ್ಣವಾಗಿ ಹಿಂಪಡಿಬೇಕು ಅನ್ನೋ ವಿನಂತಿಯನ್ನ ನಾನು, ಶಾಸಕರು ಮತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅಂತಿಮವಾಗಿ ಅವರು ಏನಾದ್ರು ಮತ್ತೆ ಹೆಚ್ಚಿನ ಜನರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ತಗೊಂಡ್ರೆ ಬಹಳ ಸಂತೋಷ. ಸೊ ತಗೊಳ್ತಾರೆ ಬಿಡ್ತಾರೆ ಅದು ಅವರೇ ತೀರ್ಮಾನ ಮಾಡಬೇಕು. ನಾನು, ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಮರ್ಶೆ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಲೂ ಚರ್ಚೆ ಮಾಡ್ತೀವಿ,
ಬಟ್ ಸಂಬಂಧಪಟ್ಟಂತ ಸಚಿವರು ಮತ್ತು ಅಧಿಕಾರಿಗಳ ಚರ್ಚೆ ಮಾಡಿ ಒಂದು ತೀರ್ಮಾನ ನೋಡೋಣ, ಮಾತಾಡ್ತೀವಿ. ನ್ಯಾಯಾಲಯದಲ್ಲಿ ಇದೆ. ಸೊ ಅದು ಏನೇನು ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗಲೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಅವರು ಒಪ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಪ್ರಯತ್ನನೂ ನಿಮ್ಮ ಪರವಾಗಿರುತ್ತೆ, ಸ್ಟ್ರೈಕ್ ನಿಲ್ಲಿಸಿ ಅಂತ ಹೇಳಿದೀವಿ. ಸೊ ಅದಕ್ಕೆ ಒಂದು ಭಾಗಸ ಅಂದ್ರೆ ವಿಕೋಪಕ್ಕೆ ಹೋಗದಂಗೆ ಏನೋ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ, ಯಾವುದೇ ಬೇರೆ ತರದಿಲ್ಲ. ಅವ್ರು ಸಂಪೂರ್ಣ ವಾಪಸ್ ಪಡಿಬೇಕು. ಅವ್ರಿಗೆಲ್ರಿಗೂ ಗೊತ್ತಿದೆ, ನಮ್ಗಿಂತ ಬುದ್ಧಿವಂತರು ನಮ್ಮ ಜನ. ನೆನ್ನೆ ನಾನು ITF ನಲ್ಲಿ ನೋಡಿದೆ, ಯಾವ ಸೈಂಟಿಸ್ಟು ಎಕ್ಸ್ಪ್ಲೈನ್ ಮಾಡಲ್ಲ, ಹಂಗ್ ಮಾಡ್ತಾರೆ ನಮ್ಮ ರೈತರು. ನೀವು ನಾವು ಅಲ್ಲ, ನಾವು ಅದ್ರ ಬಗ್ಗೆ ಓದ್ಕೊಂಬಂದು ಹೇಳ್ಬೇಕು, ಅವ್ರು ಓದ್ದಲೇ ಹೇಳ್ತಾರೆ. ಅಲ್ಲೂ ಬಿಡ್ಬೇಕಾಯ್ತದೆ. ನಾನು ಈಗ ಇಲ್ಲೇ ಕೂತ್ಕೊಂಡು ಅದೇನೋ ಹಳ್ಳಿಲಿ ಗಾದೆ ಹೇಳ್ತಾರಲ್ಲ, ಮಗು ಊಟದಿಂದ ಮೊದ್ಲೇ ಕುಲಾವಿ ಹೊಲ್ಸೂರು ಅಂತ, ಹಂಗೆಲ್ಲ ಮಾಡೋದ್ ಬೇಡ. ಈಗ ಚರ್ಚೆ ಮಾಡೋಣ, ನಂತರ ಏನೇನು ಸಾಧಕ ಬಾಧಕಗಳನ್ನ ನೋಡಿ. ಥ್ಯಾಂಕ್ ಯು. ಅಲ್ಲಪ್ಪ, ನಾನು ವಿಚಾರವನ್ನ ತಗೊಂಡೆ, ಅಲ್ಲಿ ಕೇಳಿದೆ, ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ತಗೊಂಡೆ. ಕೆಲವು ಶಿಕ್ಷಕರು ತೋಟ ಮಾಡೋದು, ಒಳಗಡೆ ಪ್ರೆಮಿಸಿಸ್ ಒಳಗಡೆ ಗಿಡ ನೆಡೋದು, ಕ್ಲೀನ್ ಆಗಿ ಇಟ್ಕೊಳ್ಳೋದು, ಇದನ್ನ ಮಾಡೋದು ಅಪರಾಧ ಅಲ್ಲ. ಅದನ್ನ ಮೀರಿ ಬೇರೆ ಯಾವ್ದೋ ಹೊಲಕ್ಕೆ ಹೋಗಿ ಅಥವಾ ಇನ್ಯಾವ್ದಾರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು. ಆ ಕಾಂಪೌಂಡ್ ಒಳಗಡೆ ಲೀಜರ್ ಟೈಮ್ ನಲ್ಲಿ ಅಥವಾ ಕಾಫಿ ಬಿಟ್ಟಾಗ ಅಥವಾ ಸ್ಪೋರ್ಟ್ಸ್ ಅಂತ ಬಿಡ್ತಾರೆ, ಅಂತ ಟೈಮ್ ನಲ್ಲಿ ಮಕ್ಳಿಗೆ ಮಾಡಿದ್ರೆ ಅದೇನ್ ತಪ್ಪಲ್ಲ. ಅದನ್ನ ಒಂದ್ ನಿಮಿಷ ಕೇಳಪ್ಪ, ಒಂದ್ ನಿಮಿಷ ಗುದ್ಲಿ ಹಿಡ್ಕೊಂಡಿದ್ರು, ಆರೆ ಹಿಡ್ಕೊಂಡಿದ್ರು ಅಥವಾ ಇನ್ನೊಂದು ಹಿಡ್ಕೊಂಡಿದ್ರು ಗೊತ್ತಿಲ್ಲ. ತಮಗೂ ಹೇಳ್ತೀನಿ, ಉದ್ದೇಶ ಬೇರೆ ಏನಾದ್ರು ಇದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ ತಗೋಣ. ಉದ್ದೇಶ ಏನು ಇಲ್ಲದೆ ಇದ್ರೆ ಸಂಬಂಧಪಟ್ಟಂತ ನಮ್ಮ CEO ನಿಮ್ಮ ಮುಂದೆಲೆ ಹೇಳ್ತಾ ಇದ್ದೀನಿ, ಒಂದು ವರದಿಯನ್ನ ತರಿಸ್ತಾರೆ. DDP ಇದ್ದಾರೆ, BO ಇದ್ದಾರೆ, ವರದಿ ತರಿಸ್ತಾರೆ. ಅದರ ಹಿನ್ನೆಲೆ ಏನಿದೆ ನೋಡಿ ಮುಂದೆ